ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂತಹ ದರ್ಶನ್ ಅವರೆಲ್ಲರ ಬೇಡಿಕೆ ಒಂದೇ, ಮುಂದಿನ ದಿನಗಳಲ್ಲಿ ತಾವು ರಾಜಕೀಯಕ್ಕೆ ಬರಬೇಕು, ಒಂದು ಒಳ್ಳೆ ಪಕ್ಷದಲ್ಲಿ ಗುರ್ಸ್ಕೋತೀರಾ ಅದು ನಮಗೆ ಗೊತ್ತು. ಮೊಟ್ಟ ಮೊದಲಿಗೆ ಇವತ್ತು ದರ್ಶನ್ ರಾವಲ್ಲಿ ಒಂದು ಮನವಿ ಮಾಡ್ತೇನೆ. ತಮಗೆ ಏನು ಇವತ್ತು ಬೇಲ್ ಸಿಕ್ಕಿದೆ, ನಿಜವಾಗ್ಲೂ ಅದೊಂದು ಸಂತೋಷಕರವಾದ ಒಂದು ವಿಷಯ. ಅಷ್ಟೇ ಒಂದು ಬದ್ಧತೆ ನಿಮ್ಮಲ್ಲಿ ಬರಬೇಕು. ಯಾಕಂದರೆ ಇವತ್ತು ಏನು ರೇಣುಕಾಸ್ವಾಮಿಯವರ ಶ್ರೀಮತಿ ಇದ್ದಾರೆ, ಅವ್ರಿಗೆ ಮಗುವಾಗಿದೆ, ಅವರ ತಂದೆ ತಾಯಿ ಏನಿದ್ದಾರೆ ಅವ್ರ ಕುಟುಂಬಕ್ಕೆ ನೀವು ಆಸರೆಯಾಗಿ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಅವರ ಕುಟುಂಬದ ಸಮಸ್ಯೆ ಏನೇ ಇದ್ದರೂ ಸಹ ಇವತ್ತು ಅವರ ಪರವಾಗಿ ನಿಂತು ಅವ್ರ ಕುಟುಂಬವನ್ನು ಮುನ್ನಡೆಸೋ ಜವಾಬ್ದಾರಿ ನಿಮ್ಮದೇ. ಕುಟುಂಬಕ್ಕೆ ತಾವು ಎಷ್ಟು ಒಂದು ಒತ್ತನ್ನು ಇವತ್ತು ನೀವು ಕೊಡ್ತೀರಾ, ಅಷ್ಟೇ ಒತ್ತನ್ನು ಆ ಕುಟುಂಬಕ್ಕೂ ನೀವು ಕೊಡಬೇಕು. ಆ ಮಗು ವಿದ್ಯಾಭ್ಯಾಸ ಇರ್ಬೋದು, ಅವ್ರ ತಂದೆ ತಾಯಿ ಪೋಷಣೆ ಇರ್ಬೋದು, ನೀವು ನಿಮ್ಮ ತಂದೆ ತಾಯಿ ಅಷ್ಟೇ ಅವರನ್ನು ಸಹ ಗೌರವಿಸಿ ನಡೆಸ್ಕೊಂಡು ಹೋಗಬೇಕು. ಆದರೆ ಅತಿ ಶೀಘ್ರದಲ್ಲಿ ಆ ಕುಟುಂಬದ ಜೊತೆ ಕೂತು ಅವರಿಗೆ ಒಂದು ಸಾಂತ್ವನವನ್ನು ಹೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಅತಿ ಮುಖ್ಯವಾಗಿ ಮುಂದೆ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ. ಏನು ಇವತ್ತು ಕೋಟ್ಯಾಂತರ ಜನ ಅಭಿಮಾನಿಗಳು ನಿಮ್ಮ ಜೊತೆ ಇದ್ದಾರೆ, ಅವರೆಲ್ಲರ ಬೇಡಿಕೆ ಒಂದೇ, ಮುಂದಿನ ದಿನಗಳಲ್ಲಿ ತಾವು ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ಬಂದು ನಾನು ಹಿಂದೆನೂ ಹೇಳಿದ್ದೆ, ಹಿಂದೆ ದರ್ಶನ್ ರವರ ಒಂದು ಹೇಳಿಕೆ ಕೊಡೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಅಭಿಮಾನಿಗಳ ಆಸೆ ಇದೆ ಅಂತೇಳಿ. ಹಾಗಾಗಿ ನೀವು ರಾಜಕೀಯಕ್ಕೆ ಬರಬೇಕು, ಒಂದು ಒಳ್ಳೆಯ ಪಕ್ಷದಲ್ಲಿ ಗುರ್ಸ್ಕೋತೀರಾ ಅದು ನಮಗೆ ಗೊತ್ತು. ನಿಮ್ಮ ಕುಟುಂಬದ ನಿಮ್ಮ ಜೊತೆ ಇದುವರೆಗೂ ಬೆರ್ತಿರ್ಬೋದು, ನಿಮ್ಮ ಕುಟುಂಬದ ಒಡನಾಡಿಯಾಗಿ ತಾವು ಏನು ಮುಂದೆ ಹೆಜ್ಜೆ ಇಡ್ತೀರ ಅಂಥೇಳಿ ನಮಗೂ ಎಲ್ಲೋ ಒಂದು ಕಡೆ ಅದು ಗೊತ್ತಾಗಿದೆ. ಒಳ್ಳೆಯದಾಗಲಿ. ಮುಂದಿನ ನಿಮ್ಮ ರಾಜಕೀಯ ಕೆಲವೇ ಒಂದು ವರ್ಷಗಳಲ್ಲಿ ನೀವು ರಾಜಕೀಯಕ್ಕೆ ಬರಬೇಕು. ಯಾಕಂದರೆ ನಿಮ್ಮಲ್ಲಿ ಒಂದು ಕೆಟ್ಟ ಮನಸ್ಸಿಲ್ಲ. ಚಲನಚಿತ್ರ ರಂಗದಲ್ಲಿ ಇವತ್ತು ಹಲವಾರು ಯುವ ನಟರನ್ನು, ಧನ್ವೀರ್ ಇರ್ಬೋದು, ಪ್ರಜ್ವಲ್ ಇರ್ಬೋದು, ಟೈಗರ್ ಪ್ರಭಾಕರ್ ಅವ್ರ ಮಗ ಇರ್ಬೋದು, ಶರಣ್ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಹೇಳ್ತಾ ಇರೋ ಒಂದು ದೊಡ್ಡ ಪಟ್ಟಿನೇ ಇದೆ. ನಿಮ್ಮಲ್ಲಿ ಬೇರೆಯವ್ರನ್ನ ಬೆಳೆಸೋ ಒಂದು ಗುಣ ನಿಮ್ಮಲ್ಲಿದೆ. ನಿಮ್ಮಂಥವರು ರಾಜಕೀಯಕ್ಕೆ ಅವಶ್ಯಕವಾಗಿ ಬರಬೇಕು ಅಂಥೇಳಿ ನಾನು ಸಹ ತಮ್ಮಲ್ಲಿ ಮನವಿ ಮಾಡ್ತೇನೆ. ಹಾಗಾಗಿ ನಿಮಗೆ ರಾಜಕೀಯವಾಗೂ ಸಹ ಒಂದು ಉತ್ತಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಕೂಡಿ ಬರಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಅತಿ ಮುಖ್ಯವಾಗಿ ಇವತ್ತು ನಿಮ್ಮ ಶ್ರೀಮತಿ, ನಿಮ್ಮ ಕುಟುಂಬ ಏನಿದೆ, ನೀವು ಈ ಹಿಂದೆ ಎಂತೆಂಥ ಕಷ್ಟಗಳನ್ನು ಸಹ ಕೊಟ್ಟರೂ ಸಹ ನಿಮ್ಮ ಶ್ರೀಮತಿಯವರು ಇಂದಿಗೂ ಸಹ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ನ ಪತಿಯವರಿಗೆ ಏನೇ ಸಮಸ್ಯೆ ಬಂದರೂ ನಾನು ಇದ್ದೀನಿ ಅಂಥೇಳಿ ಒಬ್ಬ ಆದರ್ಶ ಪತ್ನಿಯಾಗಿ ಅವರು ಏನು ತೋರಿಸ್ಕೊಂಡಿದ್ದಾರೆ. ಅವ್ರ ಪರವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಟ್ಟ ಗಳಿಗೆ, ಕೆಟ್ಟ ಒಂದು ಸಮಸ್ಯೆ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಬರಬಾರ್ದು. ಆ ರೀತಿಯಲ್ಲಿ ನೀವು ಅವರನ್ನು ನೋಡ್ಕೋಬೇಕು. ಬೆಳೆಯುತ್ತಿರುವಂಥ ಒಬ್ಬ ಮಗ ಇದ್ದಾರೆ ವಿನೀಶ್ರವರು, ಅವ್ರಿಗೂ ಸಹ ನೀವು ಒಬ್ಬ ಆದರ್ಶ ತಂದೆಯಾಗಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಅಷ್ಟೊಂದು ಕಷ್ಟ, ಅಷ್ಟೊಂದು ನೋವು ಇವತ್ತು ಬರೆಸಿ ಎಷ್ಟೇ ಒಂದು ಅವಮಾನಗಳು ಬಂದರೂ ಸಹ ಆ ಬಳ್ಳಾರಿ ಏನು ತಾವು ಜೈಲಲ್ಲಿದ್ರಿ ಅಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಾದರೂ ಕಡಿಮೆ, ಅಲ್ಲಿ ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರೆ ಎಲ್ಲರೂ ಅಭಿಮಾನಿಗಳಿಗೆ ಏನೋ ಒಂಥರ ನೋವು, ಸಂಕಟ ಭಾವನೆ ಮೂಡಿತ್ತು. ಯಾಕಂದರೆ ಒಬ್ಬ ಏನು ಗಂಡು ಬೇರೆ ಒಂದು ರೀತಿ ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಬರೋದು ಅದೆಲ್ಲ ಒಂಥರ, ಬಟ್ ಒಬ್ಬ ಹೆಣ್ಣಾಗಿ ಜೈಲು ಮೆಟ್ಲು ಹತ್ತಬೇಕಂದ್ರೆ ಅದು ಎಷ್ಟೊಂದು ನೋವು ಪಟ್ಟಿರ್ತಾರೋ ನಿಮ್ಮ ಶ್ರೀಮತಿ ಅವರಿಗೆ ಗೊತ್ತು. ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಚಲನಚಿತ್ರ ಇನ್ನೂ ಉತ್ತಮ ಭವಿಷ್ಯ ನಿಮಗಿದೆ. ಯಾಕಂದರೆ ನೀವು ಈ ಕನ್ನಡ ಏನು ಚಲನಚಿತ್ರ ರಂಗ ಇದೆ, ನಿಜವಾಗ್ಲೂ ಒಂದು ಆಸ್ತಿ. ನೀವು ಬೇರೆ ಭಾಷೆಗೆ ಹೋಗಿ ಹಣ ಮಾಡಬೇಕು, ಹೆಸರು ಮಾಡಬೇಕು ಅಂಥೇಳಿ ಇರೋವಂಥ ಒಂದು ನಟರಲ್ಲಿ ನೀವು ಕನ್ನಡ ಪರವಾಗಿ ನಿಂತು ಕನ್ನಡ ನೆಲದಲ್ಲಿ
ಹಲವಾರು ನಟರನ್ನು ಹುಟ್ಟು ಹಾಕಿ ಅವ್ರ ಬೆನ್ನೆಲುಬಾಗಿ ನಿಂತು ಇವತ್ತು ಅವರೆಲ್ಲರನ್ನೂ ಬೆಳೆಸ್ತಾ ಇದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ, ರಾಜಕೀಯವಾಗೂ ಸಹ ಒಳ್ಳೆಯ ಭವಿಷ್ಯ ಇದೆ. ನಿಮ್ಮೆಲ್ಲ ಸವಾಲುಗಳು ಏನಿದ್ದಾವೆ ಇದು ಆದಷ್ಟು ಬೇಗ ದೂರ ಆಗಿ ಇವನ್ನೆಲ್ಲ ಮೆಟ್ಟು ನಿಂತು ನೀವು ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ, ಉತ್ತಮ ರಾಜಕೀಯ ವ್ಯಕ್ತಿಯಾಗಿ ನೀವು ಬೆಳಿಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಿಮ್ಮ ಅಭಿಮಾನಿಗಳಿಗೆ ಏನೇ ಆಗಲಿ ಒಂದು ಕಿಂಚಿತ್ತೂ ನೋವನ್ನು ಅವ್ರ ಸಂಕಟ ಪಡುವಂಥ ರೀತಿಯಲ್ಲಿ ದಯವಿಟ್ಟು ನಡ್ಕೋಬೇಡಿ. ಯಾಕಂದರೆ ಎಲ್ರಿಗೂ ಅಭಿಮಾನಿಗಳಿರ್ತಾರೆ, ಆದರೆ ನಿಮಗೆ ವಿಶೇಷವಾಗಿ ಡೈಹಾರ್ಡ್ ಏನು ಅಭಿಮಾನಿಗಳಿದ್ದಾರೆ, ಸೆಲೆಬ್ರಿಟೀಸ್ ಅಂತ ನೀವು ಕರೀತೀರ. ನಿಜವಾಗ್ಲೂ ಇವತ್ತು ಯಾರಾದರೂ ತನ್ನ ಅಭಿಮಾನಿಗಳಿಗೋಸ್ಕರ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಇಡೀ ದೇಶದ ಚಲನಚಿತ್ರ ರಂಗದಲ್ಲಿ ಯಾರೂ ಹಾಕ್ಸ್ಕೊಂಡಿರಲ್ಲ. ಅಷ್ಟೊಂದು ಗೌರವ ನೀವು ಏನು ಸೆಲೆಬ್ರಿಟೀಸ್ ಕೊಡ್ತೀರಾ, ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ನಿಮ್ಮ ಜೊತೆ ಇರ್ತಾರೆ, ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋ ಮಾತೇ ಇರಲ್ಲ. ಅವ್ರಿಗೆ ನೋವು ಆಗದಂಥ ಗಡ್ಡೆಗಳು ಮರುಕಳಿಸ್ಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾನೆ. ಒಳ್ಳೆಯದಾಗಲಿ. ದರ್ಶನ್ ರವರ ಒಂದು ಕುಟುಂಬಕ್ಕೆ, ಅವ್ರ ಬೆನ್ನೆಲುಬಾಗಿ ಇವತ್ತು ಯಾರ್ಯಾರು ನಿಂತಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನು ಹೇಳೋಕ್ಕೆ ಬಯಸ್ತೇನೆ.